ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಎ ದಿಂದ ಈನವರೆಗೂ ಅಭ್ಯಾಸ ಮಾಡಿವಿ. ಇವತ್ತು ನಾವು ಸ್ಟಡಿ ಮಾಡ್ತಕ್ಕಂಥ ವಿಷಯ ಯಾವತ್ತಪ್ಪ ಅಂತಂದ್ರೆ ಆರ್ಟಿಕಲ್ 39 ಸಬ್ ಕ್ಲಾಸ್ ಎಫ್. ಇದು ಕೊನೆಯದು. ಆರ್ಟಿಕಲ್ 39ರಲ್ಲಿ ಕೊನೆಯ ಉಪವಿಧಿ ಇದು. ಆರ್ಟಿಕಲ್ 39 ಸಬ್ ಕ್ಲಾಸ್ ಎಫ್ ಉಪವಿಧಿ ಎಫ್ ಅಂತ ಹೇಳಿ ಕರಿತೀವಿ. ಇದು ಯಾವ್ದ್ರ ಬಗ್ಗೆ ಹೇಳ್ತೈತಿ ಅಂತಂದ್ರೆ ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳ್ತೈತಿ. ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವ್ದಪ್ಪ ಅಂತ ಕೇಳಿದ್ರೆ ಆರ್ಟಿಕಲ್ 39 ಸಬ್ ಕ್ಲಾಸ್ ಎಫ್ ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳ್ತೈತಿ. ಮಕ್ಕಳಿಗೆ ಯಾವ ರೀತಿ ಪ್ರೊಟೆಕ್ಷನ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ತೈತಿ. ಹೌದಾ? ಯಾವ ರೀತಿ ಪ್ರೊಟೆಕ್ಷನ್ ಕೊಟ್ಟರೆ ಮಕ್ಕಳು ಆರೋಗ್ಯಯುತವಾಗಿ ಬೆಳಿತಾರೋ ಅನ್ನೋದನ್ನು ಹೇಳ್ತೈತಿ. ಹೌದಾ? ಅದೇನ್ ಹೇಳ್ತೈತಿ ಅಂತ ನೋಡೋದಾದ್ರೆ ಇಲ್ಲಿ ಹೇಳ್ತಾರೆ, ಚಿಲ್ಡ್ರನ್ಸ್ ಆರ್ ಗಿವನ್ ಅಪಾರ್ಚುನಿಟೀಸ್ ಅಂಡ್ ಫೆಸಿಲಿಟೀಸ್ ಟು ಡೆವಲಪ್ ಇನ್ ಅ ಹೆಲ್ದಿ ಮ್ಯಾನರ್. ಮಕ್ಕಳು ಬೆಳವಣಿಗೆ ಹೊಂದಬೇಕು. ಹೆಂಗ ಬೆಳವಣಿಗೆ ಹೊಂದಬೇಕು ಅಂತಂದ್ರೆ ಆರೋಗ್ಯಯುತವಾಗಿ ಬೆಳವಣಿಗೆ ಹೊಂದಬೇಕು. ಆರೋಗ್ಯಯುತವಾಗಿ ಬೆಳವಣಿಗೆ ಹೊಂದಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶಗಳನ್ನ, ಅಪಾರ್ಚುನಿಟೀಸ್ಗಳನ್ನ ಮತ್ತು ಸೌಕರ್ಯಗಳನ್ನ ಯಾರು ಒದಗಿಸಬೇಕು ಅಂತಂದ್ರೆ ಸರ್ಕಾರ ಒದಗಿಸಬೇಕು. ಮಕ್ಕಳು ಬೆಳಿಬೇಕು, ಆರೋಗ್ಯಯುತವಾಗಿ ಬೆಳಿಬೇಕು. ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಅಪಾರ್ಚುನಿಟೀಸ್ಗಳನ್ನ ಮತ್ತು ಸೌಕರ್ಯಗಳನ್ನ ಯಾರು ಕೊಡಬೇಕು ಅಂತಂದ್ರೆ ಸರ್ಕಾರ ಪ್ರೊವೈಡ್ ಮಾಡಬೇಕು. ಇದು ಆರ್ಟಿಕಲ್ 39 ಸಬ್ ಕ್ಲಾಸ್ ಎಫ್ ಹೇಳ್ತೀವಿ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ಒಂದ್ ಕಡೆ ಏನಪ್ಪಾ ಅಂತಂದ್ರ ಗಟ್ಟಿಯಾದ ದೇಹದಲ್ಲಿ ಗಟ್ಟಿಯಾದ ಮನಸ್ಸು ಇರ್ತೈತಿ. ಸೌಂಡ್ ಬಾಡಿ ಹ್ಯಾಸ್ ಅನ್ ಸೌಂಡ್ ಮೈಂಡ್ ಅಂತ. ಯಾಕಂತಂದ್ರೆ ಮಕ್ಕಳು ನಾಡಿನ ಪ್ರಜೆಗಳು ಹೆಂಗಿರ್ಬೇಕು ಅಂತಂದ್ರೆ ಗಟ್ಟಿಯಾಗಿರ್ಬೇಕು. ನಾಟ್ ಬೈ ಬಾಡಿ, ಬೈ ಮೈಂಡ್ ಆಲ್ಸೋ. ಕೇವಲ ದೇಹದಿಂದ ಮಾತ್ರ ಗಟ್ಟಿಯಾಗಿರೋದಲ್ಲ, ಮನಸ್ಸಿನಿಂದನೂ ಕೂಡ ಗಟ್ಟಿಯಾಗಿರಬೇಕು. ಹಂಗ ಬೆಳಿಬೇಕು ಅಂತಂದ್ರೆ ಮೊದಲು ಅವರ ಬಾಲ್ಯ ಹೆಂಗಿರಬೇಕು ಅಂತಂದ್ರೆ ಹೆಲ್ದಿಯಾಗಿ ಬೆಳೆಯುವಂತ ಸೌಕರ್ಯಗಳು ಅದ್ರಾಗ ಇರಬೇಕು. ಅದಕ್ಕೆ ಪ್ರಧಾನಮಂತ್ರಿ ವಾತ್ಸಲ್ಯ ಯೋಜನೆ, ಆಮೇಲೆ ಈ ರೀತಿ ಇನ್ನೂ ಮುಂತಾದ ಯೋಜನೆಗಳು ನಮ್ಮಲ್ಲಿದ್ದಾವೆ. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ, ICDS, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ಸ್. ಅಂದ್ರೆ ಸಮಗ್ರ ಶಿಶುವಿನ ಬೆಳವಣಿಗೆಗೆ ಏನು ಅವಶ್ಯಕ ಐತಿಯೋ ಅದನ್ನೆಲ್ಲ ಪ್ರೊವೈಡ್ ಮಾಡಬೇಕು. ಸಮಗ್ರ ಶಿಶು ಬೆಳವಣಿಗೆ ಆಗಬೇಕು ಅಂದ್ರೆ ಶಿಶುವಿನ ಕಣ್ಣಷ್ಟ ಬೆಳವಣಿಗೆ ಆಗಬೇಕು, ಕಿವಿ ಅಷ್ಟ ಬೆಳವಣಿಗೆ ಆಗಬೇಕು, ಹಂಗಲ್ಲ. ಸಮಗ್ರವಾಗಿ ಇಡೀ ದೇಹ ಬೆಳವಣಿಗೆ ಆಗಬೇಕು. ಜೊತೆಗೆ ಸಮಗ್ರತೆ ಅಂತಂದ್ರೆ ಅದ್ರ ಮೈಂಡು ಕೂಡ ಅದೇ ರೀತಿ ಬೆಳವಣಿಗೆ ಆಗ್ಬೇಕು. ಹೌದಾ? ಅದನ್ನ ICDS ಸ್ಕೀಮ್ ಅಂತ ಕರಿತೀವಿ. ಮೊನ್ನೆ 50 ವರ್ಷ ಆಯ್ತು ಕರ್ನಾಟಕದಲ್ಲಿ ಅದನ್ನ ಜಾರಿಗೆ ತಂದಾಗ. 50 ವರ್ಷ ಆಯ್ತು ICDS ಸ್ಕೀಮ್ಗೆ. ನೆನಪಿನಲ್ಲಿರ್ಬೇಕು. ಯಾಕೆ ಆ ರೀತಿ ಸೌಕರ್ಯಗಳನ್ನು ಕೊಡ್ತಾರೋ ಅಂತಂದ್ರೆ ಇವತ್ತಿನ ಮಕ್ಕಳು ನಾಡಿನ ಭವಿಷ್ಯ ಅದು. ಅದಕ್ಕ ಅವರಿಗೆ ಸೌಕರ್ಯಗಳನ್ನು ಎಂತದ್ದು ಕೊಡಬೇಕು ಅಂತಂದ್ರೆ ಅವ್ರು ಆರೋಗ್ಯಯುತವಾಗಿ ತಮ್ಮ ಬಾಲ್ಯವನ್ನ ಕಳೆದಿರಬೇಕು. ಅಂತಹ ಸೌಕರ್ಯಗಳನ್ನು ಕೊಡಬೇಕು. ಜೊತೆಗೆ ಅವ್ರನ್ನ ಎದರಿಂದ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ಎಕ್ಸ್ಪ್ಲಾಯಿಟೇಷನ್ ಇಂದ ಪ್ರೊಟೆಕ್ಟ್ ಮಾಡಬೇಕು. ಇಲ್ಲಿ ಬರೀತಾರೆ, ಶೋಷಣೆಯಿಂದ ಅವರನ್ನ ಪ್ರೊಟೆಕ್ಷನ್ ಮಾಡಬೇಕು, ರಕ್ಷಣೆಯನ್ನ ಕೊಡಬೇಕು. ಈಗ ಯಾವುದೋ ಒಂದು ಮಗು ಶಾಲೆಗೆ ಹೋಗ್ತಿರ್ಲಿಲ್ಲ ಅಂತಂದ್ರೆ ಅದನ್ನ ಶಾಲೆಗೆ ಸೇರಿಸುವ ವ್ಯವಸ್ಥೆ ಆಗಬೇಕು. ಅದಕ್ಕೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆ ಮಾಡಿದ್ರು. ಯಾಕೆ ಮಾಡಿದ್ರು? ಯಾವುದೇ ಮಗು ಶಿಕ್ಷಣದಿಂದ ವಂಚಿತನಾಗಬಾರ್ದು. ಆ ಮಗು ಶಿಕ್ಷಣದಿಂದ ವಂಚಿತನಾದ್ರು ಅಂತಂದ್ರೆ ಆ ಮಗುವಿನ ಕೊಡುಗೆ ದೇಶಕ್ಕೆ ಸ್ವಲ್ಪ ಕಡಿಮೆ ಇರ್ತೈತಿ ಅಂತೇಳಿ ಅನಿಸಿಕೆ. ಹೀಗಾಗಿ ಏನ್ ಮಾಡಿದ್ರು ಅಂತಂದ್ರೆ ಎಜುಕೇಶನ್ ಅನ್ನ ಎಲ್ಲರಿಗೂ ಪ್ರೊವೈಡ್ ಮಾಡುವ ಕೆಲಸವನ್ನ ಮಾಡಿದ್ರು. ಹೌದಾ? ಅದನ್ನ ಮೂಲಭೂತ ಹಕ್ಕಿನೊಳಗೆ ಬರೆದ್ರು. ದಿಸ್ ಇಸ್ ಅನ್ ರೈಟ್ ಆಫ್ ದಿ ಚೈಲ್ಡ್ಸ್ ಅಂತ. ಇದು ಮಕ್ಕಳ ಹಕ್ಕು, ಪಡೆದುಕೊಳ್ಳಲೇಬೇಕು, ಕಡ್ಡಾಯವಾಗಿ ಸರ್ಕಾರ ಅದನ್ನ ಕೊಡಲೇಬೇಕು ಅವ್ರಿಗೆ ಅಂತ. ಅದನ್ನೇ ಶೋಷಣೆ ವಿರುದ್ಧದ ಹಕ್ಕಿನಲ್ಲಿನೂ ಬರೆದ್ರು. ಹೌದಾ? ಯಾಕೆ ಹಂಗ ಬರೆದ್ರು ಅಂತಂದ್ರೆ ಮಕ್ಕಳನ್ನ ಆರೋಗ್ಯಯುತವಾಗಿ ಮತ್ತು ದಷ್ಟಪುಷ್ಟವಾಗಿ ಬೆಳಿಬೇಕು ಅವರಿಗೆ. ಅದಕ್ಕೆ ಅಂಗನವಾಡಿ ಕೇಂದ್ರಗಳನ್ನು ತೆಗೆದ್ರು. ಮೊದಲು ಭಾರತದಲ್ಲಿ ಬಡತನ ಜಾಸ್ತಿ, ಸ್ವತಂತ್ರ ನಂತರ ಭಾರತದಲ್ಲಿ ಬಡತನ ಜಾಸ್ತಿ ಇತ್ತು. ಒಂದು ಹೊತ್ತಿನ ಊಟ ಆದ್ರೂ ಅವರಿಗೆ ಚೆನ್ನಾಗಿ ಸಿಗಲಿ ಅಂತ ಹೇಳಿ ಬಯಸಿ ಅಂಗನವಾಡಿ ಕೇಂದ್ರಗಳನ್ನು ತೆಗೆದ್ರು. ನಮಗೆ ಗೊತ್ತಿರಲಿ, ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅತಿ ಹೆಚ್ಚಿಗೆ ಇತ್ತು. ಶಿಶುಗಳ ಸಾವಿನ ಪ್ರಮಾಣ ಅತಿ ಹೆಚ್ಚಿಗೆ ಇತ್ತು. ಅದಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ತೆಗೆದ್ರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರೀ ಮೆಡಿಕೇಶನ್ ಕೊಡಬೇಕು. ಯಾವುದಕ್ಕಾಗಿ? ಮಕ್ಕಳು ಆರೋಗ್ಯಯುತವಾಗಿ ಬೆಳೆಯೋ ಸಲುವಾಗಿ. ಅದಕ್ಕೆ PM ವಾತ್ಸಲ್ಯ ಯೋಜನೆ, ICDS ಸ್ಕೀಮ್ಗಳು ಎದಕ್ಕೆ ಬಂದು ಇವತ್ತು ಕೇಳಿದ್ರೆ, ಈ ಮಗು ನಾಳೆ ನಮ್ಮ ದೇಶದ ಭವಿಷ್ಯ. ನಮ್ಮ ದೇಶದ ಭವಿಷ್ಯ ಏನಾಗಬಾರ್ದು ಅಂತಂದ್ರೆ ಬಲಹೀನ ಆಗಬಾರ್ದು. ಅದಕ್ಕದು ಆರೋಗ್ಯಯುತವಾಗಿ ಬೆಳೀಲಿ ಅಂತೇಳಿ ಅದಕ್ಕೆ ಸೌಕರ್ಯಗಳನ್ನು ಕೊಟ್ಟರು. ಯಾವ ಕಾಯ್ದೆಯನ್ನ ಬಳಸಿಕೊಂಡು ಅಂತ ಕೇಳಿದ್ರೆ ಸಂವಿಧಾನದ ಕಲಂ 39 ಸಬ್ ಕ್ಲಾಸ್ ಎಫ್ ಅನ್ನ ಬಳಸಿಕೊಂಡು ಅವರ ಬಾಲ್ಯವನ್ನ ಆರೋಗ್ಯದಾಯಕವಾಗಿ ಮತ್ತು ಫಲದಾಯಕವಾಗಿ ಮಾಡುವ ಸಲುವಾಗಿ
ಕೆಲವೊಂದಿಷ್ಟು ಸ್ಕೀಮ್ಗಳನ್ನ ತಗೊಂಡ್ಬಂದ್ರು. ಆ ಸ್ಕೀಮ್ಗಳ ಹೆಸರೇ ICDS, PM ವಾತ್ಸಲ್ಯ, ಇನ್ನು ಮುಂತಾದ ಸ್ಕೀಮ್ಗಳು. ಈ ಮಕ್ಕಳು ಆರೋಗ್ಯವಾಗಿ ಬೆಳಿಬೇಕು ಅಂತಂದ್ರೆ ಅವ್ರ ತಾಯಂದ್ರು ಆರೋಗ್ಯವಾಗಿರ್ಬೇಕು. ಅವ್ರ ತಾಯಂದ್ರು ಆರೋಗ್ಯವಾಗಿದ್ರೆ ಮಾತ್ರ ಮಕ್ಕಳು ಆರೋಗ್ಯವಾಗಿ ಬೆಳೆಯಕ್ ಸಾಧ್ಯ. ಯಾಕಂದ್ರೆ ಎದೆ ಹಾಲು ಅದು ಅಮೃತಕ್ಕಿಂತನೂ ದೊಡ್ಡದು. ಹೌದಾ? ಆ ಎದೆ ಹಾಲಿನ ಪೂರೈಕೆ ಆಗಬೇಕು ಅಂತಂದ್ರೆ ತಾಯಿ ಆರೋಗ್ಯವಾಗಿರಬೇಕು. ಅದಕ್ಕ ಅತಿ ಹೆಚ್ಚು ತಾಯಿಯ ಮೇಲೇನೂ ಕೆಲವೊಂದಿಷ್ಟು ಸ್ಕೀಮ್ಗಳನ್ನ ಕೇಂದ್ರೀಕೃತ ಮಾಡಿದ್ರು. ನಾನು ಪದೇ ಪದೇ ಹೇಳ್ತಿರ್ತೀವಿ, ಏನಪ್ಪಾ ಅಂತಂದ್ರೆ ಯಾವುದೇ ಯೋಜನೆಗಳು, ಸರ್ಕಾರದ ಯಾವುದೇ ಯೋಜನೆಗಳು ಜಾರಿಗೆ ಬರಬೇಕು ಅಂತಂದ್ರೆ ಅದು ಸಂವಿಧಾನದ ಆಧಾರವನ್ನ ಪಡೆದುಕೊಂಡೇ ಬಂದಿರಬೇಕು. ಇದಕ್ಕೆ ಆಧಾರ ಯಾವ್ದಪ್ಪ ಅಂತಂದ್ರೆ ಇಲ್ಲಿದೆ ನೋಡ್ರಿ. ಹೌದಾ? ನಾವು ಇಷ್ಟೇ ತಿಳ್ಕೋಬೇಕು. ಆರ್ಟಿಕಲ್ 39 ಸಬ್ ಕ್ಲಾಸ್ F ಯಾವುದರ ಬಗ್ಗೆ ಹೇಳ್ತೈತಿ ಅಂತಂದ್ರೆ ಮಕ್ಕಳ ಆರೋಗ್ಯದ ಬಗ್ಗೆ ಹೇಳ್ತೈತಿ. ಈಗ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ಏನ ಅಂತ ಕೇಳಿದ್ರೆ, ನೀವು ಹೆಸರು ಕೇಳಿರಬಹುದು ಕೂಸಿನ ಮನೆ ಅಂತೇಳಿ. ಕೂಸಿನ ಮನೆ ಏನಪ್ಪಾ ಅಂತಂದ್ರೆ ನರೇಗಾದಾಗ ಕೆಲಸ ಯಾರು ಮಾಡ್ತಿರ್ತಾರಲ್ಲ ಅವ್ರ ಮಕ್ಕಳಿದ್ರು ಅಂತಂದ್ರೆ, ಚಿಕ್ಕ ಮಕ್ಕಳಿದ್ರು ಅಂತಂದ್ರೆ ಅವ್ರನ್ನ ನೋಡ್ಕೊಳಕ ಒಬ್ಬರಿಗೆ ಪೇಮೆಂಟ್ ಕೊಟ್ಟು ಆ ಕೂಸಿನ ಮನೆಯಲ್ಲಿ ಬಿಟ್ಟಿರ್ತಾರೆ. ಹೌದಾ? ಅಲ್ಲಿ ಕೇವಲ ವರ್ಷಕ್ಕೆ 100 ದಿನಗಳ ಕೆಲಸವನ್ನ ಪ್ರೊವೈಡ್ ಮಾಡ್ತಕ್ಕಂತ ಜಾಗದಲ್ಲಿ ಕೂಸಿನ ಮನೆಗಳ ಯೋಜನೆ ಇದೆ. ಆದ್ರೆ ಸರ್ಕಾರ ತನ್ನದೇ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಗಳ ಮಕ್ಕಳಿಗೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಟೀಚರ್ ಅದಾರೆ, ಅವರು ಹೆರಿಗೆ ರಜೆ ನಂತರ ಸ್ಕೂಲಿಗೆ ಹೋಗ್ಬೇಕು. 6 ತಿಂಗಳ ಹೆರಿಗೆ ರಜೆ ನಂತರ ಸ್ಕೂಲಿಗೆ ಹೋಗ್ಬೇಕು. ಅಲ್ಲಿ ಕೂಸಿನ ಮನೆಗಳಿಲ್ಲ. ಅಲ್ಲಿ ಆ ಮಗುವನ್ನ ನೋಡ್ಕೊಳಕ್ ಯಾರು ಇಲ್ಲ. ಯಾಕಂತಂದ್ರೆ ಅವರು ಟೀಚರ್ ಟೀಚಿಂಗ್ ಮಾಡಬೇಕು, ಜೊತೆಗೆ ಮಗುನು ನೋಡ್ಕೋಬೇಕು. ಹೌದಾ? ಇಲ್ಲಿ ಕೇವಲ 100 ದಿನ ಕೆಲಸವನ್ನ ಪ್ರೊವೈಡ್ ಮಾಡ್ತಕ್ಕಂಥ ಈ ಸ್ಥಳದಲ್ಲಿ ಕೂಸಿನ ಮನೆಗಳ ಯೋಜನೆಗಳಿವೆ. ಆದ್ರೆ ಸರ್ಕಾರ ತನ್ನದೇ ಡಿಪಾರ್ಟ್ಮೆಂಟ್ ಅಲ್ಲಿ ತನ್ನದೇ ಎಂಪ್ಲಾಯಿಗಳಿಗೆ ಕೂಸಿನ ಮನೆಗಳ ಯೋಜನೆಗಳನ್ನ ಪ್ರೊವೈಡ್ ಮಾಡಿಲ್ಲ. ಇನ್ನೂ ಹಾರ್ಶ್ ಕಂಡೀಷನ್ ಏನಪ್ಪಾ ಅಂತಂದ್ರ ಲೇಡೀಸ್ ರೂಮ್ಗಳು ಇಲ್ಲ. ದೇರ್ ಇಸ್ ನೋ ರೂಮ್ ಫಾರ್ ಲೇಡೀಸ್ ಸರ್ಕಾರಿ ಕಚೇರಿಗಳಲ್ಲಿ. ಇದು ಈಗ ಒಂದು 400-500 ಸ್ಟೂಡೆಂಟ್ ಇದ್ದ ಜಾಗದಲ್ಲಿ ಒಂದು 4-5 ಜನ ಲೇಡೀಸ್ ಟೀಚರ್ಸ್ ಇರ್ತಾರೆ. ಲೇಡೀಸ್ ಟೀಚರ್ಸ್ ಇದ್ರು ಅಂತಂದ್ರೆ ಅವ್ರಿಗಾಗಿ ಒಂದು ಸಪರೇಟ್ ರೂಮ್ ಇರಬೇಕು. ಆ ರೂಮ್ಗಳು ಸಕರಿಲ್ಲ. ಹೇಗೆ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕು? ಆ ತಾಯಿ ಅಲ್ಲಿ ಪರ್ಟಿಕ್ಯುಲರ್ ಜಾಗನೇ ಇರೋದಿಲ್ಲ. ಎದೆ ಹಾಲು ಕುಡಿಸ್ಬೇಕು ಟೈಮ್ ಟು ಟೈಮ್. ಸ್ಟಾಫ್ ರೂಮಿಗೆ ಹೋದ್ರೆ ಅಲ್ಲೆಲ್ಲ ಜೆಂಟ್ಸ್ ಟೀಚರ್ಸ್ ಎಲ್ಲರೂ ಕೂತಿರ್ತಾರೆ. ಕ್ಲಾಸಲ್ಲಿ ಕುಡಿಸ್ಬೇಕು ಅಂದ್ರೆ ಮಕ್ಕಳು ಇರ್ತಾರೆ. ಕಂಡೀಷನ್ ಏನಿದೆ? ಈ ರೀತಿ ಪರಿಸ್ಥಿತಿಗಳಿದಾವೆ. ನೀವೇನ್ ಹೇಳ್ತೀರಿ? ಆರೋಗ್ಯಯುತವಾಗಿ ಬೆಳೆಯುವ ಕಂಡೀಷನ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತೇಳಿ. ಅದೇ ಹೆಂಗ್ ಸಾಧ್ಯ ಆಕೈತಿ? ದೇರ್ ಇಸ್ ನೋ ಸಪರೇಟ್ ರೂಮ್ ಫಾರ್ ಲೇಡೀಸ್ ಫಾರ್ ದಿಸ್ ಕನ್ಸರ್ನ್ಸ್. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡಕತ್ತೀನಿ. ಆರ್ಟಿಕಲ್ 39 ಸಬ್ ಕ್ಲಾಸ್ F ಬಗ್ಗೆ ಸಂಬಂಧಿಸಿದಂತೆ ಮಾತಾಡಕತ್ತೀನಿ. ಅದಕ್ಕೆ ಗೌರ್ಮೆಂಟ್ ಒಂದ್ಸಲ ಕನ್ಸಿಡರ್ ಮಾಡ್ರಿ. ಏನು ಹೇಳ್ತೀರಿ? ಆರೋಗ್ಯಯುತವಾಗಿ ಮಗು ಬೆಳಿಬೇಕು. ಮಕ್ಕಳು ಅಂದ್ರೆ ಎಲ್ಲರೂ ಅಷ್ಟೇ. ಹೌದಾ? ಅದಕ್ಕಾಗಿನೇ ಮನೆಯಲ್ಲಿದ್ದ ವ್ಯಕ್ತಿಗಳಿಗೆ, ಈಗ ಯಾವಾಗ್ಲೂ ಮನೆಯಾಗ ಇದ್ರು ಅಥವಾ ರೈತರಿದ್ರು ಅಂತಂದ್ರೆ ಅವ್ರ ಮಕ್ಕಳನ್ನ ಅವ್ರು ನೋಡ್ಕೊಳಕ್ಕೆ ಮನೆಯಲ್ಲಿ ಫ್ಯಾಮಿಲೀಸ್ ಎಲ್ಲ ಇರ್ತೈತಿ. ಈಗ ಟೀಚರ್ ಮಕ್ಕಳದು ಇದ್ರು, ಇಲ್ಲ ಮತ್ತೊಬ್ರು ಯಾರೋ SD ಏನೋ FD ಏನೋ ಸಮಥಿಂಗ್ ಎಸ್ ಬೇರೆ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಈ ಎಲ್ಲಾ ರೀತಿ ಇದ್ದು ಅಂತಂದ್ರೆ ಅಲ್ಲೆಲ್ಲರೂ ಇರ್ತಾರೆ. ಪಾಪ 6 ತಿಂಗಳ ಹೆರಿಗೆ ನಂತರ ಮಗು ಇನ್ನೂ ಎಷ್ಟು ಚಿಕ್ಕದಿರ್ತೈತಿ ಅನ್ನೋದು ನೀವು ವಿಚಾರ ಮಾಡಬೇಕು. ನೆಟ್ಗೆ ಕುತ್ಕೊಳ್ಳೋಕ್ಕೂ ಸಹಿತ ಬರೋದಿಲ್ಲ ಅವ್ರಿಗೆ. ಅಂತ ಕಂಡೀಷನ್ ನಲ್ಲಿ ನೀವು ಅವರಿಗೆ ಸಪರೇಟ್ ರೂಮ್ ಅನ್ನು ಮಾಡಿರೋದಿಲ್ಲ. ಇದು ಜ್ವಲಂತ ಸಮಸ್ಯೆ. ಇದ್ರ ಬಗ್ಗೆ ನೀವು ಅವಲೋಕನ ಮಾಡಲೇಬೇಕು, ಅನಿವಾರ್ಯ. ಅದು ಇಂದಿಲ್ಲ ನಾಳೆ ಮಾಡ್ತೀರಿ, ಮಾಡಲೇಬೇಕು. ಯಾಕಂತಂದ್ರೆ ಭಾರತದ ಭವ್ಯ ಭವಿಷ್ಯತ್ತನ್ನ ನಿರ್ಮಾಣ ಮಾಡೋದು ಆ ಮಕ್ಕಳು. ಆ ಭವಿಷ್ಯವೇ ಮಕ್ಕಳು. ನಾವು ಭವ್ಯ ಭಾರತವನ್ನ ನಿರ್ಮಾಣ ಮಾಡೋದೇನೆ ಆ ಮಕ್ಕಳಿಗಾಗಿ. ಆ ಮಕ್ಕಳನ್ನೇ ಸರಿಯಾಗಿ ಬೆಳೆಯುವ ವಾತಾವರಣ ಇಲ್ಲ ಅಂತಂದ್ರೆ ನೀವು ಭವ್ಯ ಭಾರತವನ್ನ ಯಾರಿಗಾಗಿ ನಿರ್ಮಾಣ ಮಾಡೋರು? ಯಾವ ಉದ್ದೇಶಕ್ಕಾಗಿ ಭವ್ಯ ಭಾರತದ ನಿರ್ಮಾಣ? ಅಮೃತಗಳಿಗೆ ಯೋಜನೆಗಳು ಅಂತೇಳಿ ಬಂದವೆ. 1947 ಸ್ವತಂತ್ರ ಸಿಕ್ಕೈತಿ. 2047 ಒಂದು 100 ವರ್ಷಗಳಾಗ್ತವೆ. ಅವಾಗ ಭಾರತ ಅಭಿವೃದ್ಧಿ ಹೊಂದಿರಬೇಕು ಅಂತೇಳಿ ಇಷ್ಟೊಂದು ಲೆಕ್ಕಗಳನ್ನ ಇಟ್ಕೊಂಡು ಅಭಿವೃದ್ಧಿ ಹೊಂದೋದು ಹೇಗೆ? ಯಾಕಂತಂದ್ರೆ ಭವಿಷ್ಯಗಳೇನೆ ಅಲೆದಾಡಕತ್ ಬಿಟ್ಟವೆ. ಹೆಂಗೆ? ರಿಯಲ್ ಕಂಡೀಷನ್ ಹೇಳೋದಿದು. ಇದಿದೆ, ಸ್ವಲ್ಪ ಅವಲೋಕನ ಮಾಡ್ರಿ. ಯಾಕಂತಂದ್ರೆ ಕೂಸಿನ ಮನೆಗಳ ಯೋಜನೆಗಳು 100 ದಿನ ಕೆಲಸ ಮಾಡುವ ಅಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಕೊಟ್ಟಾಗ ಎಲ್ಲ ಆಫೀಸ್ಗಳಲ್ಲಿ ಒಂದೊಂದು ಆ ರೀತಿ ರೂಮ್ಗಳನ್ನ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನಮಗೆ ಅನಿಸ್ತೈತಿ. ಅದು ಎಷ್ಟರ ಮಟ್ಟಿಗೆ ವಯಬಲ್ ಐ ಡೋಂಟ್ ನೋ. ಅದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನಿಸಿದ್ದನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೀವಿ ಅಷ್ಟೇ. ಮುಂದಿಂದು ಸರ್ಕಾರಕ್ಕೆ ಬಿಟ್ಟಿರೋದು. ಯಾಕಂತಂದ್ರೆ
ಈ ಆರ್ಟಿಕಲ್ 39 ಸಬ್ ಕ್ಲಾಸ್ ಎಫ್ ಕ್ಲಿಯರ್ ಆಗಿ ಹೇಳ್ತೈತಿ, ಮಗು ಆರೋಗ್ಯಯುತವಾಗಿ ಬೆಳೆಯುವ ಅವಕಾಶ ಮತ್ತು ಸೌಕರ್ಯಗಳನ್ನ ಇಲ್ಲಿ ಬರೀತಾರೆ, ಫೆಸಿಲಿಟೀಸ್ ಗಳನ್ನ ಸರ್ಕಾರ ಪ್ರೊವೈಡ್ ಮಾಡಬೇಕು ಅಂತ. ಯಾಕಂತಂದ್ರೆ ಈ ಎಲ್ಲಾ DPSPಗಳು ಸರ್ಕಾರಕ್ಕೇನೆ ಡೈರೆಕ್ಷನ್ ಕೊಡ್ತವೆ, ನೀನ್ ಈ ರೀತಿ ಮಾಡ್ಲೇಬೇಕು ಅಂತೇಳಿ. ಈ ಫಂಡಮೆಂಟಲ್ ರೈಟ್ಸ್ DPSPಗಳದ್ದು ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಫಂಡಮೆಂಟಲ್ ರೈಟ್ಸ್ ಗಳು ನೆಗೆಟಿವ್ ಫಾರ್ಮ್ನಾಗ ಓದಾವು, ಆಮೇಲೆ ಪಾಸಿಟಿವ್ ಫಾರ್ಮ್ನಾಗ ಓದಾವೆ. ಫಂಡಮೆಂಟಲ್ ರೈಟ್ಸ್ ನೀನ್ ಈ ರೀತಿ ಕೆಲಸಗಳನ್ನ ಮಾಡುವಂತಿಲ್ಲ ಅಂತೇಳಿ ಬರೀತಾರ ಅವರು. ಸಮಾನತೆ ಹಕ್ಕಿನಲ್ಲಿ ನೀನು ಅಸಮಾನರನ್ನಾಗಿ ಯಾವುದೇ ನಾಗರಿಕರನ್ನ ಅಸಮಾನರನ್ನಾಗಿ ಕಾಣುವಂತಿಲ್ಲ ಅಂತ ಬರೀತಾರ, ಅಸಮಾನರನ್ನಾಗಿ ನೋಡುವಂತಿಲ್ಲ ಅಂತ. ಅಂದ್ರೆ ನೀನು ಸಮಾನತೆಯ ದೃಷ್ಟಿಯಿಂದ ಮಾಡಬೇಕು, ಸಮಾನತೆಯ ದೃಷ್ಟಿಯಿಂದ ನೋಡಬೇಕು. ಅದನ್ನ ನೀ ಇದನ್ನ ಮಾಡತ್ ಹೇಳಂಗಿಲ್ಲ, ನೀ ಇದನ್ನ ಮಾಡಬೇಡ ಅಂತ ಹೇಳ್ತಾರೆ. ಆದ್ರೆ DPSPಗಳಲ್ಲಿ ನೀ ಇದನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೆ, ಡೈರೆಕ್ಷನ್, ಯು ಶುಡ್ ಡೂ ದಿಸ್, ನೀನ್ ಇದನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಹೌದಾ? ಯಾಕೆ ಹೇಳ್ತಾರೆ ಗೊತ್ತಂದ್ರೆ, ದೀಸ್ ಆರ್ ದ ಡೈರೆಕ್ಷನ್ಸ್ ಫಾರ್ ದಿ ಗೌರ್ಮೆಂಟ್. ಇವು ನಿರ್ದೇಶನಗಳು ಯಾರಿಗೆ? ಗೌರ್ಮೆಂಟ್ಗೆ. ಯಾಕಂತಂದ್ರ ತನ್ನ ಪ್ರಜೆಗಳ ಹಿತರಕ್ಷಣೆಯನ್ನ ಕಾಯುವ ಕೆಲಸ ಅವರದಿರ್ತೈತಿ. ಪ್ರಜೆಗಳ ಹಿತರಕ್ಷಣೆಯನ್ನ ಕಾಯುವ ಸಲುವಾಗಿ ನೀವು ಈ ರೀತಿ ಕೆಲಸಗಳನ್ನ ಮಾಡಲೇಬೇಕು, ಅನಿವಾರ್ಯ. ಅದು ಯಾವಾಗ ಮಾಡ್ರಿ ಅಂತ ಹೇಳ್ತಾರ ಅಂತಂದ್ರೆ, ಯು ಹ್ಯಾವ್ ಅ ಕೆಪಾಸಿಟಿ, ನಿನಗೆ ಸಾಮರ್ಥ್ಯ ಇದ್ದಾಗ. ಯಾವ ಸಾಮರ್ಥ್ಯ? ದಟ್ ಈಸ್ ಅನ್ ಎಕಾನಾಮಿಕ್ ಕೆಪಾಸಿಟಿ, ಆರ್ಥಿಕ ಸಾಮರ್ಥ್ಯ ಇದ್ದಾಗ. ಇದಿಷ್ಟು ಮಾಹಿತಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಎಫ್ ನ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಕ್ಯಾಪಿಟಲ್ ಎ ಇದೇನ್ ಹೇಳ್ತೈತಿ ಅಂತಂದ್ರೆ, ಪ್ರೀ ಲೀಗಲ್ ಏಡ್ ಬಗ್ಗೆ ಹೇಳ್ತೈತಿ, ಉಚಿತ ಕಾನೂನಿನ ನೆರವು ಕೊಡುವ ಬಗ್ಗೆ ಹೇಳ್ತೈತಿ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಮತ್ತು ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 39 ಸಬ್ ಕ್ಲಾಸ್ ಏನೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.